ನಟ ದರ್ಶನ್ ರವರ ಬೇಲ್ ಏನಿತ್ತು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಇವತ್ತು ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. 7 ದಿನಗಳಲ್ಲಿ ಕಿರಣ್ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. 12 ದಿನಗಳಲ್ಲಿ ಪುನೀತ್ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಅವರ ಹೇಳಿಕೆಯನ್ನ ಸರ್ಕಾರದ ಪರ ವಕೀಲರು ಇದೀಗ ಓದ್ತಾ ಇದ್ದಾರೆ. ಇವರಿಬ್ರು ಕೂಡ ಆರೋಪಿಗಳಾಗಿದ್ದಾರೆ. 7 ದಿನಗಳಲ್ಲಿ ಈಗಾಗಲೇ ಕಿರಣ್ ಹೇಳಿಕೆಯನ್ನ ಕೂಡ ದಾಖಲು ಮಾಡಲಾಗಿದೆ. ಅದರ ಜೊತೆಗೆ ಪವನ್ ಹೇಳಿಕೆಯನ್ನ ಕೂಡ ಈಗಾಗಲೇ ದಾಖಲು ಮಾಡಲಾಗಿದೆ. ಎಲ್ಲವನ್ನ ಕೂಡ ಇದೀಗ ಸರ್ಕಾರದ ಪರ ವಕೀಲರು ಏನಿದ್ದಾರೆ ಅವರೆಲ್ಲರೂ ವಕೀಲರು ಇದೀಗ ಜಡ್ಜ್ ಮುಂದೆ ಓದ್ತಾ ಇದ್ದಾರೆ. ಕೆಲವು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ನೇ ಕೊಲೆ ಮಾಡಿದ್ದಾನೆ ಅನ್ನೋ ಸಾಕ್ಷ್ಯಗಳನ್ನ ಇದೀಗ ಹಂಚಿಕೊಳ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಜೊತೆಗೆ ಸಿದ್ಧಾರ್ಥ್ ಅವರು ಕೂಡ ದರ್ಶನ್ ಪರ ವಕೀಲರು ಏನಿದ್ದಾರೆ ಅವರು ಕೂಡ ಹಲವು ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ದರ್ಶನ್ನೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಸಾಕ್ಷ್ಯ ಇದ್ರೆ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ. ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿಗಳು. ಆದ್ರಿಂದ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿ ಎಂದು ಸಿದ್ಧಾರ್ಥ್ ಅವರು ಕೂಡ ಈಗಾಗಲೇ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇವತ್ತು ಅರ್ಜಿ ವಿಚಾರಣೆ ಆದ್ಮೇಲೆ 7 ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಬೇಲ್ ಸಿಗುತ್ತಾ ಇಲ್ವಾ, ಮತ್ತೆ ಜೈಲಿಗೆ ಹೋಗ್ತಾರಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಇದೀಗ ಎದುರಾಗ್ತಾ ಇದೆ. ನಟ ದರ್ಶನ್ ರವರು ಇದೀಗ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಏನು ಅರೆಸ್ಟ್ ಆಗಿದ್ರು ಅಂತಹ ಸಂದರ್ಭದಲ್ಲೂ ಕೂಡ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು. ಆಗ ರೇಣುಕಾಸ್ವಾಮಿ ಕೊಲೆಯಾದಾಗ ದರ್ಶನ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ವಿಚಾರ ತಿಳಿದಾಗ ಶೂಟಿಂಗ್ ಮಧ್ಯೆಯೇ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಆ ಶೂಟಿಂಗ್ ಡೆವಿಲ್ ಶೂಟಿಂಗ್ ಏನಿತ್ತು ಅದು ಅರ್ಧಕ್ಕೆ ಸ್ಟಾಪ್ ಆಗಿತ್ತು. ಇದೀಗ ನಟ ದರ್ಶನ್ ರವರು ಬೇಲ್ ಸಿಕ್ಕಿದ ಮೇಲೆ ವಿದೇಶದಲ್ಲಿ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಅದರ ಮಧ್ಯೆ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ. ದರ್ಶನ್ ಖಾತಿ ಅನ್ನೋದು ಬೇಡ, ಜಡ್ಜ್ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ 7 ಜನರನ್ನ ಅವನು ಗುರುತಿಸಿದ್ದಾನೆಯೇ? ಸರ್ಕಾರದ ಪರ ವಕೀಲರಿಗೆ ಜಡ್ಜ್ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೌದು, ಪ್ರತ್ಯಕ್ಷದರ್ಶಿ ಅವರನ್ನ ಗುರುತಿಸಿದ್ದಾರೆ. ಘಟನೆಯ ಮಾಹಿತಿಯನ್ನ ಪುನೀತ್ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲಿನ ಪ್ರತ್ಯಕ್ಷದರ್ಶಿ ಏನಿದ್ರು ಅವರು ದರ್ಶನ್ ಅಲ್ಲಿಗೆ ಭಾಗಿಯಾಗಿದ್ನ ಅನ್ನೋದನ್ನ ಗುರುತಿಸಿದ್ರ ಅಂತ ಜಡ್ಜ್ ಇದೀಗ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸರ್ಕಾರದ ಪರ ಯಾರು ವಕೀಲರಿದ್ದಾರೆ ಅವರಿಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆಗ ಅವರು ಹೌದು ಗುರುತಿಸಿದ್ದಾರೆ, ಅಲ್ಲಿ ಏನು ಪ್ರತ್ಯಕ್ಷದರ್ಶಿ ಇದ್ದ ಆತ ದರ್ಶನ್ ಅನ್ನ ನೋಡಿದ್ದಾನೆ, ದರ್ಶನ್ ಅಲ್ಲಿರುವುದನ್ನ ಆತ ನೋಡಿದ್ದಾನೆ ಎಂದು ಸರ್ಕಾರದ ಪರ ವಕೀಲರು ಏನಿದ್ದಾರೆ ಅವರು ಆನ್ಸರ್ ಮಾಡ್ತಿದ್ದಾರೆ. ಇವತ್ತು ವಾದ ಪ್ರತಿವಾದ 2 ಕೂಡ ಆಗುತ್ತೆ. ವಾದ ಪ್ರತಿವಾದ 2 ಆಲಿಸಿ ಅಂತಿಮ ಆದೇಶವನ್ನ ಕೂಡ ನೀಡುವ ಸಾಧ್ಯತೆ ಇದೆ. 7 ಜನರು ಏನಿದ್ದಾರೆ ಅವರೆಲ್ಲರನ್ನ ಕೂಡ ಆತ ಗುರುತಿಸಿದ್ದಾನ. ಈ ಹಿಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದ ಮಂಡಿಸಿದ್ರು. ಪ್ರತ್ಯಕ್ಷದರ್ಶಿ ಇದ್ದಾರೆ ಅಂತ ನೀವು ಹೇಳಿದ್ರಿ, ಆದ್ರೆ ಆ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನ ನೀವು ಪಡೆದುಕೊಂಡಿರ್ಲಿಲ್ಲ. ಆ ಹೇಳಿಕೆಯನ್ನ ಪಡೆದುಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಿತ್ತು, ಆದ್ರೆ ಹೇಳಿಕೆಯನ್ನ ಪಡೆದುಕೊಂಡಿರ್ಲಿಲ್ಲ ಎಂದು ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಹಿಂದೆ ವಾದವನ್ನ ಮಾಡಿದ್ರು. ಇದೀಗ ಕೋರ್ಟ್ ಪ್ರಶ್ನೆ ಮಾಡ್ತಿದೆ, ಸರ್ಕಾರದ ಪರ ವಕೀಲರಿಗೆ ಪ್ರಶ್ನೆ ಮಾಡ್ತಿದೆ. ಈ ಹಿಂದೆ ನಿಖರವಾದ ಕಾರಣವನ್ನ ನೀಡಬೇಕು, ಅಲ್ಲಿ ದರ್ಶನ್ ಭಾಗಿಯಾಗಿದ್ರು ಅನ್ನೋ ಸಾಕ್ಷಿಯನ್ನ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಎಂದು ಸರ್ಕಾರ ಈ ಹಿಂದೆ ಆದೇಶವನ್ನ ನೀಡಿತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ವಿಚಾರಣೆ ನಡೀತಾ ಇದೆ, ಆಗ ಕೋರ್ಟ್ ಪ್ರಶ್ನೆ ಮಾಡ್ತಿದೆ, ಸರ್ಕಾರದ ಪರ ವಕೀಲರಿಗೆ ಪ್ರಶ್ನೆ ಮಾಡ್ತಿದೆ. ಪ್ರತ್ಯಕ್ಷದರ್ಶಿಯ ಮಾಹಿತಿಯನ್ನ ನೀವು ಪಡೆದುಕೊಂಡಿದ್ದೀರಾ? ಆ ಪ್ರತ್ಯಕ್ಷದರ್ಶಿ ನೋಡಿದ್ದಾನಾ? ದರ್ಶನ್ ಜೊತೆಗೆ ಆತನ ಜೊತೆ ಏನು 6 ಜನ ಇದ್ರು ಅವರೆಲ್ಲರನ್ನ ಕೂಡ ಈತ ಗಮನಿಸಿದ್ನಾ, ನೋಡಿದ್ನಾ, ಸಾಕ್ಷಿ ಇದೆಯಾ? ಎಲ್ಲವನ್ನ ಕೂಡ ಇದೀಗ ಕೋರ್ಟ್ ಪ್ರಶ್ನೆ ಮಾಡ್ತಿದೆ. ಆ ಪ್ರಶ್ನೆಗೆ ಸರ್ಕಾರದ ಪರ ವಕೀಲರು ಕೂಡ ಉತ್ತರವನ್ನ ನೀಡಿದ್ದಾರೆ. ಹೌದು, ಈತ ನೋಡಿದ್ದಾನೆ, ಆ 7 ಜನ ಅಲ್ಲಿ ಇದ್ದದನ್ನ ಈತ ನೋಡಿದ್ದಾನೆ ಅಂತ ಅವರು ಉತ್ತರವನ್ನ ನೀಡಿದ್ದಾರೆ. ಇದರಲ್ಲಿ ದರ್ಶನ್ ಪವಿತ್ರ ಪಾತ್ರ ಎಲ್ಲಿ ಬರುತ್ತದೆ ಎಂದು ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ರೇಣುಕಾಸ್ವಾಮಿಗೆ ಹೊಡೆದ ಫೋಟೋ ವಿಡಿಯೋವನ್ನ ಕಳಿಸಿದ್ರು. ಈ ವಿಡಿಯೋ ಈಗ ಡಿಲೀಟ್ ಆಗಿದೆ ಎಂದು ಲೂತ್ರಾ ಅವರು ಹೇಳ್ತಾ ಇದ್ದಾರೆ. ಬ್ಲಾಕ್ ಸ್ಕಾರ್ಪಿಯೋ ಕಾರಿನಲ್ಲಿ ದರ್ಶನ್ ಪವಿತ್ರ ಇಬ್ರು ಕೂಡ ಬಂದಿದ್ರು. ಬಂದ ಬಳಿಕ ದರ್ಶನ್ ಹಲ್ಲೆ ನಡೆಸಿದ ಹೇಳಿಕೆಯನ್ನ ಓದಿದ್ದಾರೆ ಲೂತ್ರಾ.
ದರ್ಶನ್ ಹಾಗೂ ಪವಿತ್ರ ಇಬ್ಬರು ಕೂಡ ಬಂದಿದ್ರಾ ಎಂದು ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ. ಇಬ್ಬರದು ಕೂಡ ಇದರಲ್ಲಿ ಭಾಗಿಯಾಗಿರೋ ಪಾತ್ರ ಇದೆಯಾ, ಕೊಲೆಯಲ್ಲಿ ಭಾಗಿಯಾಗಿರೋ ಪಾತ್ರ ಇದೆಯಾ ಎಂದು ಜಡ್ಜ್ ಇದೀಗ ಪ್ರಶ್ನೆ ಮಾಡ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಹೌದು ಇಬ್ರು ಕೂಡ ಬಂದಿದ್ರು, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ಎಂದು ಸರ್ಕಾರದ ಪರ ವಕೀಲರು ಇದೀಗ ಉತ್ತರವನ್ನ ನೀಡ್ತಾ ಇದ್ದಾರೆ. ಈ ಕಡೆ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ, ಈ ಕಡೆ ಸರ್ಕಾರದ ಪರ ವಕೀಲರು ಎಲ್ಲದಕ್ಕೂ ಕೂಡ ನಿಖರವಾದ ಉತ್ತರವನ್ನ ನೀಡ್ತಾ ಇದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಇದರಲ್ಲಿ A1 ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ, ಇದರಲ್ಲಿ A2 ಆರೋಪಿಯಾಗಿದ್ದಾರೆ ನಟ ದರ್ಶನ್ ರವರು. ಅವರ ಜೊತೆಗೆ ಇನ್ನೂ 5 ಜನ ಆರೋಪಿಗಳಿದ್ದಾರೆ. ಟೋಟಲ್ 7 ಜನ ಆರೋಪಿಗಳ ಬೇಲನ್ನ ರದ್ದು ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಅದರ ವಿಚಾರಣೆ ಕೂಡ ಇವತ್ತು ನಡೀತಾ ಇದೆ. ಬೇಲ್ ಭವಿಷ್ಯ ಏನಾಗುತ್ತೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಜೊತೆಗೆ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ, ಸಾಕ್ಷಿಗಳನ್ನ ನೀಡಬೇಕು. ಇದರಲ್ಲಿ ಪವಿತ್ರ ಗೌಡ ಹಾಗೂ ನಟ ದರ್ಶನ್ ಇಬ್ರು ಕೂಡ ಭಾಗಿಯಾಗಿದ್ರೆ ಅದಕ್ಕೆ ನಿಖರವಾದ ಸಾಕ್ಷಿಯನ್ನ ನೀಡಬೇಕು ಎಂದು ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರದ ಪರ ವಕೀಲರು ಅದಕ್ಕೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಅವರು ಕಾರಿನಲ್ಲಿ ಬಂದಂತದ್ನ ಅಲ್ಲಿನ ಸಾಕ್ಷಿದಾರ, ಅಲ್ಲಿ ಸ್ಥಳದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ನೋಡಿದ್ದಾರೆ. ಆ ವ್ಯಕ್ತಿಯ ಹೇಳಿಕೆಯನ್ನ ನಾವೀಗಾಗಲೇ ದಾಖಲಿಸಿಕೊಂಡು ನಿಮಗೆ ಸಬ್ಮಿಟ್ ಮಾಡಿದೀವಿ ಅಂತ ಸರ್ಕಾರದ ಪರ ವಕೀಲರು ಕೂಡ ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರಿನ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ನಟ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ಈ ಹಿಂದೆ ನಟ ದರ್ಶನ್ಗೆ ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ, ಅಂದ್ರೆ ಪರ್ಮನೆಂಟ್ ಬೇಲ್ ಏನ್ ಸಿಕ್ತು ಅಂತಹ ಸಂದರ್ಭದಲ್ಲಿ ನಟ ದರ್ಶನ್ ರವರು ರಾಜ್ಯವನ್ನ ಹೊರತುಪಡಿಸಿ ಬೇರೆ ರಾಜ್ಯಗಳಿಗೆ ಹೋಗೋ ಆಗಿಲ್ಲ, ಬೇರೆ ದೇಶಗಳಿಗೂ ಕೂಡ ಹೋಗೋ ಆಗಿಲ್ಲ ಎಂದು ಕೋರ್ಟ್ನಿಂದ ಈಗಾಗಲೇ ಸೂಚನೆಯನ್ನ ನೀಡಲಾಗಿತ್ತು. ಆದ್ರೆ ನಟ ದರ್ಶನ್, ನಾನೊಬ್ಬ ಸೆಲೆಬ್ರಿಟಿ, ನಾನೊಬ್ಬ ಕಲಾವಿದನಾಗಿದ್ದೇನೆ, ಈಗಾಗಲೇ ಕೆಲವು ಸಿನಿಮಾಗಳಿಗೆ ಅಗ್ರಿಮೆಂಟ್ ಅನ್ನ ಕೂಡ ಮಾಡ್ಕೊಂಡಿದ್ದೇನೆ, ನಾನು ಏನಾದ್ರೂ ಶೂಟಿಂಗ್ ಅನ್ನ ಮಾಡ್ಕೊಡ್ಲಿಲ್ಲ ಅಂತ ಅಂದ್ರೆ ಅವರಿಗೆ ತೊಂದರೆ ಆಗುತ್ತೆ, ಸಾಕಷ್ಟು ಹಣವನ್ನ ಇದಕ್ಕೆ ಹೂಡಿಕೆ ಮಾಡಿದ್ದಾರೆ, ಆದ್ರಿಂದ ನಾನು ಬೇರೆ ದೇಶಗಳಿಗೆ ಹೋಗ್ಲೇಬೇಕಾಗುತ್ತೆ, ಪರ್ಮಿಷನ್ ಅನ್ನ ಕೊಡ್ಲೇಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು ನಟ ದರ್ಶನ್ ರವರು. ಆ ಹಿನ್ನೆಲೆಯಲ್ಲಿ ಅವರಿಗೆ ಪರ್ಮಿಷನ್ ಅನ್ನ ಕೂಡ ಕೊಡ್ಲಾಗಿತ್ತು.